ಇದು ಹಣೆ ಬರಹನೋ ವಿಧಿ ವಿಪರ್ಯಾಸನೋ ಗೊತ್ತಿಲ್ಲ. ಒಂದು ರೈಲಿಂದ ಜೀವ ಉಳಿಸ್ಕೊಳ್ಳೋಕೆ ಹೋಗಿ ಮತ್ತೊಂದು ರೈಲಿಗೆ ಸಿಕ್ಕಾಕೊಂಡು ಅಂತ್ಯ ಕಂಡಂಥವರ ದುರಂತ ಸ್ಟೋರಿ ಇದು. ಬಾಣಲೆಯಿಂದ ಹಾರಿ ಬೆಂಕಿಗೆ ಬಿದ್ದರು ಅಂತಾರಲ್ಲ, ಆ ಕಥೆ ಇದು. ಏನಾಗಿದೆ ವಿಷಯ ಬಹಳ ಸಿಂಪಲ್. ಇದು ಮಹಾರಾಷ್ಟ್ರದ ಜಲಗಾಂವ್ ಜಿಲ್ಲೆ ಪಚೋರಾ ಬಳಿಯಲ್ಲಿ ಆಗಿರತಕ್ಕಂಥ ಭೀಕರ ರೈಲ್ವೆ ಆಕ್ಸಿಡೆಂಟ್ ಇದು. 12 ಪ್ರಯಾಣಿಕರು ಸತ್ತು ಹೋಗಿದ್ದಾರೆ. 7ಕ್ಕಿಂತ ಹೆಚ್ಚು ಪ್ರಯಾಣಿಕರಿಗೆ ಇಲ್ಲಿ ಗಾಯ ಆಗಿದೆ. ಲಕ್ನೋನಿಂದ ಮುಂಬೈ ಕಡೆಗೆ ತೆರಳುತ್ತಾ ಇದ್ದಂಥ ಪುಷ್ಪಕ್ ರೈಲ್ ಇದು. ಒಂದು ಬಿಸಿ ಗಾಳಿ ಬರೋಕ್ಕೆ ಶುರುವಾಗುತ್ತೆ ರೈಲ್ ಒಳಗಡೆ. ಬಿಸಿ ಗಾಳಿ ಬರ್ತಿದ್ದಂತೆ ಯಾರೋ ಏನು ಮಾಡಿಬಿಡ್ತಾರೆ, ಬೆಂಕಿ ಬಿದ್ದುಬಿಟ್ಟಿದೆ, ಟ್ರೈನಿಗೆ ಬೆಂಕಿ ಬಿದ್ದುಬಿಟ್ಟಿದೆ, ಬಿಸಿ ಗಾಳಿ ಬರ್ತಾಯಿದೆ ನೋಡಿ ಅಂತ ಹೇಳಿಬಿಡ್ತಾನೆ. ಯಾರೋ ರೈಲ್ ಚೈನ್ ಎಳೆದ್ಬಿಟ್ರು. ರೈಲ್ ಚೈನ್ ಎಳೆದ ಮೇಲೆ ಅವ್ರೇನು ಮಾಡ್ತಾರೆ, ಇದ್ದಕ್ಕೆ ಜನ ಗಾಬರಿಯಾಗಿ ಬೆಂಕಿ ಬಿದ್ದುಬಿಟ್ಟು ಸತ್ತು ಹೋಗ್ಬಿಡ್ತೀವಲ್ಲ ಅಂತ ಏನು ಮಾಡಿಬಿಡ್ತಾರೆ, ಆ ರೈಲಿಂದ ಜಿಗಿದು ಬಿಡ್ತಾರೆ. ಜಿಗಿದಿದ್ದು ಎಲ್ಲಿಗೆ ಅಂದರೆ ಇನ್ನೊಂದು ರೈಲ್ವೆ ಹಳಿ ಮೇಲೆ, ಪಕ್ಕದಲ್ಲಿ ಇನ್ನೊಂದು ರೈಲ್ವೆ ಹಳಿ ಇರ್ತಲ್ಲ ಪ್ಯಾರಲಲ್ ಆಗಿ ಸಮಾನಾಂತರವಾಗಿ, ಅದ್ರ ಮೇಲೆ ಜಿಗಿದು ಬಿಟ್ರು. ಅದರ ಮೇಲೆ ಜಿಗಿತಾ ಇದ್ದಂತೆ ಏನಾಯಿತು, ಆ ಒಂದು ರೈಲ್ ಇತ್ತಲ್ಲ, ಆ ಒಂದು ಟ್ರ್ಯಾಕ್ ಮೇಲೆ ಬರ್ತಕ್ಕಂಥ ರೈಲ್ ಇತ್ತಲ್ಲ, ಅದು ಹರಿದು ಬಿಡ್ತು. ಅದು ಹರಿದೇ ಬಿಡ್ತು ಇವ್ರ ಮೇಲೆ. ಇವ್ರಿಗೆ ಏನಾಗ್ತಿದೆ ಅಂತ ಗೊತ್ತಾಗುವಷ್ಟಲ್ಲೇ 12 ರುಂಡ ಮುಂಡಗಳು ಚೆಂಡಾಡಿ ಹೋಗಿದ್ವು. ಕಣ್ಣು ಬಿಟ್ಟು ನೋಡುವಷ್ಟಲ್ಲೇ 12 ಹೆಣಗಳು ರಕ್ತಸಿಕ್ತವಾಗಿ ಬಿದ್ದಿತ್ತು. ಬೆಂಗಳೂರಿಂದ ದೆಹಲಿಗೆ ಹೋಗ್ತಾ ಇದ್ದಂಥ ಕರ್ನಾಟಕ ಎಕ್ಸ್ಪ್ರೆಸ್ ರೈಲು ಡಿಕ್ಕಿಯಾಗಿಬಿಡುತ್ತೆ ಇವರಿಗೆ. ಪುಷ್ಪಕ್ ರೈಲು ಉತ್ತರ ಪ್ರದೇಶದ ಲಕ್ನೋನಿಂದ ಮುಂಬೈ ಕಡೆಗೆ ಹೋಗ್ತಾ ಇತ್ತು. ಮಾರ್ಗ ಮಧ್ಯೆ ಬೋಗಿಯೊಂದರಲ್ಲಿ ಬೆಂಕಿಯ ಕಿಡಿಗಳನ್ನು ಪ್ರಯಾಣಿಕರು ಗಮನಿಸ್ಬಿಡ್ತಾರೆ. ರೈಲಿಗೆ ಬೆಂಕಿನೇ ಹೊತ್ಕೊಂಡ್ಬಿಟ್ಟಿದೆ ಅಂತೇಳಿ ಭಾವಿಸಿ ಚೈನ್ ಎಳೆದ್ಬಿಟ್ಟು ರೈಲು ನಿಲ್ಲಿಸ್ಬಿಡ್ತಾರೆ ಅವರು. ಆಗ ರೈಲು ಜಲಗಾಂವ್ನ ಪಚೋರಾ ಅನ್ನೋ ಪ್ರದೇಶದಲ್ಲಿ ನಿಂತ್ಕೊಳ್ಳುತ್ತೆ. ತಕ್ಷಣ ಬೋಗಿಯಿಂದ ಜಿಗಿದಂಥ ಪ್ರಯಾಣಿಕರು ಜಿಗಿದಿದ್ದು ಎಲ್ಲಿಗೆ ಅಂದರೆ ಇನ್ನೊಂದು ರೈಲು ಬರ್ತಾ ಇತ್ತಲ್ಲ ಆ ಟ್ರ್ಯಾಕ್ಗೆ ಜಿಗಿದ್ರು, ಸತ್ತು ಹೋದರು. ವೇಗವಾಗಿ ಬಂದಂಥ ಕರ್ನಾಟಕ ಎಕ್ಸ್ಪ್ರೆಸ್ ಅದು ಡಿಕ್ಕಿ ಹೊಡೆದು ಬಿಡುತ್ತೆ. ಸುಮಾರು 12 ಜನ ಅಲ್ಲಿ ಸತ್ತು ಹೋಗಿದ್ದಾರೆ. ಆದರೆ ನಿಜಕ್ಕೂ ಅಲ್ಲಿ ಬೆಂಕಿ ಹೊತ್ಕೊಂಡಿರಲಿಲ್ಲ. ಪುಷ್ಪಕ್ ರೈಲಲ್ಲಿ ಆ್ಯಕ್ಸಲ್ ಇರುತ್ತಲ್ಲ, ಆ್ಯಕ್ಸಲ್ ಅಥವಾ ಬ್ರೇಕ್ ಬೈಂಡಿಂಗಿಂದ ಸ್ವಲ್ಪ ಕಿಡಿ ಬರ್ತಾಯಿತ್ತು ಅಷ್ಟೇ. ಬ್ರೇಕ್ ಹಿಡಿದಾಗ ಆ್ಯಕ್ಸಲ್ ಕಡೆಯಿಂದ ಸ್ವಲ್ಪ ಕಿಡಿ ಬರ್ತಾಯಿತ್ತು. ಇದು ಕಾಮನ್. ಇದು ಬೆಂಕಿ ಎಲ್ಲ ಹೊತ್ಕೊಳ್ಳಲ್ಲ, ಅದರಲ್ಲಿ ಅಪಾಯ ಇರಲಿಲ್ಲ. ಆದರೆ ರೈಲ್ವೆ ಸಿಬ್ಬಂದಿ ಗಮನಕ್ಕೂ ತರದೆ ಆತುರ ಮಾಡಿದ್ದಕ್ಕೆ 12 ಜನ ಸತ್ತು ಹೋದರು, 7 ಜನ ಗಾಯ ಆಗಿದೆ. अभी जिंदा है। अभी जिंदा है। उठाओ